ಕೊಡ್ಬೋದು ಕೇಸ್ನವರು. ಕಾಮಿಡಿ ಕಿಲಾಡಿ ಮೊಬೈಲ್ನಲ್ಲಿದೆಯಾ ಮತ್ತಷ್ಟು ಸೀಕ್ರೆಟ್ಗಳು? ಸಂತ್ರಸ್ತೆ ಆರೋಪಿಸಿದಂತೆ ಖಾಸಗಿ ವಿಡಿಯೋ ಸಂಕಷ್ಟ ಫಿಕ್ಸ್. ಮಡೆನೂರು ಮನು ಮೊಬೈಲ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದೀಗ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಂತೆ ವಿಡಿಯೋಗಳನ್ನ ಡಿಲೀಟ್ ಮಾಡಿದಾರ ಮಡೆನೂರು ಮನು. ಸಹನಟಿ ದೂರಿನಂತೆ ಫೋಟೋ ವಿಡಿಯೋವನ್ನ ಫೋನ್ನಲ್ಲಿ ಇಟ್ಕೊಂಡಿದ್ರಂತೆ. ಕೇಸ್ ದಾಖಲಾಗ್ತಾ ಇದ್ದಂತೆ ವಿಡಿಯೋ ಡಿಲೀಟ್ ಅನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮೊಬೈಲ್ನಲ್ಲಿ ವಿಡಿಯೋ ಪರಿಶೀಲನೆಯನ್ನ ಪೊಲೀಸರು ನಡೆಸಿದ್ದಾರೆ. ಇನ್ ಕೇಸ್ ಡಿಲೀಟ್ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋಂಗಿಲ್ಲ. ಅಯ್ಯೋ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ, ಸಿಕ್ಕಾಪಟ್ಟೆ. ನೀನ್ ಡಿಲೀಟ್ ಮಾಡಿರು, ರೀಸೆಂಟ್ ಡಿಲೀಟ್ ಅನ್ನ ಹೋಗಿ ರಿಕವರಿ ಮಾಡ್ತಾರೋ ಅಥವಾ ಮತ್ತೊಂದು ಬೇಕಾದಷ್ಟು ಇಂಪ್ರೂವ್ ಆಗಿದೆ. ವಾಪಸ್ ತೆಗಿಸ್ತಾರೆ, ಎಲ್ಲವನ್ನು ಕೂಡ ತೆಗಿತಾರೆ. ಫೋಟೋ, ವಿಡಿಯೋ, ಮೆಸೇಜ್, ಕಾನ್ವರ್ಸೇಷನ್, ಆಡಿಯೋ ಏನಾದರೂ ರೆಕಾರ್ಡ್ ಆಗಿದೆಯಾ? ಕಾಮಿಡಿ ಕಿಲಾಡಿಗಳು ಸೀಸನ್ 2ನ ವಿನ್ನರ್ ಮಡೆನೂರು ಮನು. ಆತನ ಮೊಬೈಲ್ನಲ್ಲಿ ಅಂತಹ ವಿಡಿಯೋಗಳಿತ್ತ. ವಿಡಿಯೋ ಇದ್ರೆ ಏನು ಸಂಕಷ್ಟ ತರಬಹುದು ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ನೋಡಿ, ಆಕೆ ಕೊಟ್ಟಿರುವಂತಹ ಅಥವಾ ಆಕೆ ಹಾಕಿರುವ ಕೆಲವೊಂದು ಸೆಕ್ಷನ್ಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನಾವಿಬ್ಬರು ಒಟ್ಟಾಗಿದ್ದಾಗ ಖಾಸಗಿ ಆಗಿದ್ದಂತಹ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದ, ಅಂದರೆ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದ, ವಿಡಿಯೋ ತೆಕ್ಕೊಂಡಿದ್ದ. ಅದನ್ನ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಹಣವನ್ನ ಕೇಳ್ತಾ ಇದ್ದ, ನಿನ್ನ ಲೈಫ್ ಸ್ಪಾಯ್ಲ್ ಮಾಡಿಬಿಡ್ತೀನಿ ಹಣ ಕೊಡಲಿಲ್ಲ ಅಂದರೆ ಅಂತ ಇದ್ದ. ಹೀಗೆ ಕೆಲವೊಂದು ಆರೋಪವನ್ನು ಮಾಡಿದ್ದಾರೆ ಅವರು. 352 ಆಗಿರ್ಬೋದು, 69, 89 ಇವೆಲ್ಲವೂ ನಾನ್ ಬೇಲೆಬಲ್. ಬಟ್ ಯಾವಾಗ ಪ್ರೂವ್ ಆದಾಗ ಮಾತ್ರ. ಈಗ ಮೇಲ್ನೋಟಕ್ಕೆ ದೂರನ್ನ ಕೊಟ್ಟಂತಹ ಸಂತ್ರಸ್ತೆಯ ಮೇಲೆಯೂ ಕೆಲವೊಂದು ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಬಟ್ ನಾವಿಲ್ಲಿ ಪ್ರಶ್ನೆ ಅಥವಾ ಯೋಚನೆ ಮಾಡಬೇಕಾಗಿರುವಂಥದ್ದು, ಹಳ್ಳಿ ಭಾಗದಲ್ಲಿ ಕೂತಿರುವ ಮಡೆನೂರು ಮನು ಹೆಂಡತಿಯ ಪರಿಸ್ಥಿತಿ ಏನು? ಆಕೆ ಯಾವುದನ್ನು ರಿಸೀವ್ ಮಾಡ್ಕೊತಾಳೆ? ಇವತ್ತು ನನ್ನ ಗಂಡನ ಸಿನಿಮಾ ಬರ್ತಾ ಇದೆ ಅಂತ ಬಹಳ ಖುಷಿಯಿಂದ ಇರ್ತಾಳಾ, ಅಥವಾ ನನ್ನ ಗಂಡ ಇಷ್ಟು ದಿನ ನನ್ನ ಜೊತೆ ಇದ್ದು ನನಗೆ ಹೀಗೆ ಮೋಸ ಮಾಡಿಬಿಟ್ನಲ್ಲ, ಇನ್ನೊಬ್ಬ ಯುವತಿಯ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ನಾ ಅಂತ ನೋವಲ್ಲಿರ್ತಾಳಾ? ಹೇಗೆ ಯಾವುದನ್ನು ರಿಸೀವ್ ಮಾಡ್ಕೊಳ್ತಾಳೆ ಆಕೆ? ನಿಜವಾದ ಸಂತ್ರಸ್ತೆ ಅಲ್ಲಿದ್ದಾರೆ ನೋಡಿ ಆಕೆ. ಓಕೆ, ಇವತ್ತು ಕಾನೂನು ಪ್ರಕಾರವಾಗಿ ಏನೇನಾಗಬೇಕೋ ಅವೆಲ್ಲವೂ ಕೂಡ ಮಡೆನೂರು ಮನು ವಿಚಾರದಲ್ಲಿ ಆಗುತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ. ಅಂದರೆ ಆರೋಗ್ಯ ಎಲ್ಲವೂ ಸ್ಟೇಬಲ್ ಆಗಿದೆಯಾ ಏನು ಎತ್ತ ಅಂತ.